ಈ 2026ರಲ್ಲಿ ನಾನು ನಿಮ್ಮ ಹತ್ರ ಒಂದು ಬೇಡಿಕೆ ಇಡ್ತೀನಿ. ನಾವು ಒಂದು ಡಿಜಿಟಲ್ ಮಾಧ್ಯಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ತೀರ್ಮಾನವನ್ನು ನಮ್ಮ ತಂಡ ತಗೊಂಡಿದೆ. ಒಂದು ಹೊಸ ಡಿಜಿಟಲ್ ಮಾಧ್ಯಮ. ರಾಷ್ಟ್ರೀಯತೆ ಅಂದರೆ ದ್ವೇಷಿಸೋದು ಅಂತ ಬಿಂಬಿಸುವ ಪ್ರಯತ್ನವನ್ನು ಒಂದು ವರ್ಗ ಮಾಡ್ತಾ ಇದೆ. ರಾಷ್ಟ್ರೀಯತೆ ಅಂದರೆ ದ್ವೇಷಿಸೋದಲ್ಲ, ಪ್ರೀತಿಸೋದು, ಭವ್ಯವಾದ ಭಾರತವನ್ನು ನಿರ್ಮಿಸೋದು ಅನ್ನುವಂಥ ತತ್ವದಲ್ಲಿ ಒಂದು ಡಿಜಿಟಲ್ ಮಾಧ್ಯಮವನ್ನು ಮಾಡಬೇಕು ಅಂತೇಳಿ ನಾವೊಂದಿಷ್ಟು ಸ್ನೇಹಿತರು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ನನ್ನ ಈ ಚಾನಲ್ಗೆ, ನಮ್ಮ ಆ ಡಿಜಿಟಲ್ ಮಾಧ್ಯಮಕ್ಕೆ ಇನ್ವೆಸ್ಟರ್ಗಳು ಬೇಕು. ಅದನ್ನು ನೀವು ಪಾರ್ಟ್ನರ್ಶಿಪ್ ಆಗಿ ಸ್ವೀಕಾರ ಮಾಡ್ತಿರೋ, ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಅದನ್ನು ನಿಮಗೆ ಬಿಟ್ಟಿದ್ದು. ಸೋಷಿಯಲ್ ಕನ್ಸರ್ನ್ ಜೊತೆ ಬಿಸ್ನೆಸ್ ಕೂಡ ಪ್ರಯಾರಿಟಿ. ನಮ್ಮ ಹತ್ರ ಪ್ಲಾನ್ಸ್ ಇದೆ. ನಾವು ಯಾವ ರೀತಿಯಲ್ಲಿ ಮಾಧ್ಯಮವನ್ನು ಕಟ್ಟಬೇಕು ಅನ್ನುವಂತಹ ದೃಢವಾದ ನಿಲುವಿದೆ. ಸೈದ್ಧಾಂತಿಕವಾಗಿ ಬದ್ಧತೆ ಇರುವ, ಸೈದ್ಧಾಂತಿಕವಾಗಿ ಗಟ್ಟಿ ನಿಲುವಿರುವ ನೀವು ಯಾರಾದರೂ ನಮ್ಮ ಜೊತೆ ಕೈ ಜೋಡಿಸೋದಾದರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದಂತಹ ವಿವರಗಳನ್ನು ಕೊಟ್ಟಿರ್ತೀನಿ. ಅಫಿಷಿಯಲ್ ಆಗಿ ವ್ಯಾಪಾರ ಮಾಡೋಣ, ಅಫಿಷಿಯಲ್ ಆಗಿ ಸಮಾಜಕ್ಕೋಸ್ಕರ ದುಡಿಯೋಣ. ಕಳ್ಕೊಳ್ಳೋದೇನೂ ಇಲ್ಲ, ಇಲ್ಲಿ ಪಡ್ಕೊಳ್ಳೋಣ. ಇಲ್ಲಿ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಚರ್ಚೆನೇ ಇಲ್ಲ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಹಲೋ, ನಮಸ್ಕಾರ. ನನ್ನೆಲ್ಲ ಮಿತ್ರರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಥಾಟ್ಸನ್ನು ಮೆಚ್ಚಿಕೊಂಡವರಿಗೂ, ಅಪ್ರಿಷಿಯೇಟ್ ಮಾಡುವವರಿಗೂ, ನನ್ನನ್ನು ಧಿಕ್ಕರಿಸುವವರಿಗೂ, ನನ್ನನ್ನು ವಿರೋಧಿಸುವವರಿಗೂ, ನನ್ನನ್ನು ದಿನೆಲ್ಲ ಬೈದಾಡುವ, ಹೊಗಳುವ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಹೊಗಳಿದ್ರೆ ಹಿಗಲ್ಲ, ತೆಗಳಿದ್ರೆ ಕುಗ್ಗಲ್ಲ. ನನ್ನ ವಿಚಾರಧಾರೆಗಳನ್ನು ಸೋಲಿಸಬೇಕು ಅಂತ ವೈಯಕ್ತಿಕವಾಗಿ ಅದೇನೇ ದಾಳಿಗಳು ಮಾಡಿದ್ರು ಅದು ನಿಮಗೆ ಟೈಮ್ ವೇಸ್ಟ್ ಹೊರತು ನನಗಂತೂ ಅಲ್ವೇ ಅಲ್ಲ. ನನ್ನ ಕೆಲಸ ನಿರಂತರ. 2025ರಲ್ಲಿ ನನ್ನ ವಿಚಾರಧಾರೆಗಳನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲದವರೆಲ್ಲ ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅದು ಅವರ ವ್ಯರ್ಥ ಪ್ರಯತ್ನ ಆಯಿತು. ನನ್ನ ಕೆಲಸ ನಿರಂತರವಾಗಿ ಮುಂದುವರಿಯಿತು. ಈ ತೇಜವಧೆಗಳಿಂದ ವಿಚಾರಧಾರೆಗಳನ್ನೆಲ್ಲ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ, ಸಮಾಜವನ್ನು ಬೆಸೆಯುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜವನ್ನು ಒಡೆಯೋ ನಿಮಗೆ ಅಷ್ಟಿರಬೇಕಾದ್ರೆ ಸಮಾಜವನ್ನು ಬೆಸೆಯೋ ನಮಗೆ ಎಷ್ಟಿರಬೇಡ. ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವ ನಿಮಗೆ ಅಷ್ಟಿರಬೇಕಾದ್ರೆ ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡುವ ನಮಗೆ ಎಷ್ಟಿರಬೇಡ. ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಹೆಣಗ್ತಿರುವಂಥ ನಿಮಗೆ ಅಷ್ಟಿರಬೇಕಾದ್ರೆ ಸತ್ಯಮೇವ ಜಯತೆ ಅಂತ ಉಸಿರಾಡ್ತಿರುವಂಥ ನಮಗೆ ಎಷ್ಟಿರಬೇಡ. ಈ ದೇಶದ ನಾಡಿ ಮಿಡಿತವೇ ಭಾವೈಕ್ಯತೆ, ಸೌಹಾರ್ದತೆ, ಜಾತ್ಯತೀತತೆ. ಅದನ್ನು ಒಡೆಯುವ, ಅದನ್ನು ಧಿಕ್ಕರಿಸುವ ಪ್ರಯತ್ನವನ್ನು ಯಾರು ಮಾಡ್ತಾರೋ ಅವರ ವಿರುದ್ಧ ನಿರಂತರವಾಗಿ ನಾವು ಮಾತಾಡ್ತಾನೆ ಇರ್ತೀವಿ. 2026 ಈ ಹೊಸ ವರ್ಷದ ಮೊದಲನೇ ದಿನ ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್ ಏನಂದರೆ, ನಮ್ಮ ಕೆಲಸ ನಿರಂತರ. ನಾವು ದ್ವೇಷದ ವಿರುದ್ಧ ಪ್ರೀತಿಯ ಸಾಮ್ರಾಜ್ಯವನ್ನು ಕಟ್ಟೇ ಕಟ್ಟುತ್ತೇವೆ. ಭಾರತ ಅನ್ನುವಂತಹ ಭವ್ಯ ಪರಂಪರೆಯ ಭಾವೈಕ್ಯತೆಯ ನಾಡನ್ನು ದ್ವೇಷದ ಮೂಲಕ ಒಡೆಯುವ ಪ್ರಯತ್ನವನ್ನು ಯಾರು ಮಾಡ್ತಾರೋ ಅವರ ವಿರುದ್ಧ ನಿರಂತರವಾಗಿ ನಾವು ಬಡಿದಾಡ್ತಾನೆ ಇರ್ತೀವಿ. ನೀವು ನನ್ನ ಅಮ್ಮನ ಬೈತಿರೋ, ಅಪ್ಪನ ಬೈತಿರೋ, ಫ್ಯಾಮಿಲಿನ ಬೈತಿರೋ, ನನ್ನನ್ನು ಬೈತಿರೋ, ಯಾರನ್ನ ಬೇಕಾದರೂ ಬೈರಿ, ನಾನು ಅದನ್ನು ಸ್ವೀಕರಣೆ ಮಾಡಲ್ಲ. ಬುದ್ಧ ಒಂದು ಮಾತು ಹೇಳ್ತಾರೆ, ನೀವೇನೇ ಮಾಡಿ ನಾನು ಅದನ್ನು ಸ್ವೀಕಾರ ಮಾಡಿದ್ರೆ ತಾನೆ. ನಿಮ್ಮ ಬೈಗುಳದಿಂದ, ನಿಮ್ಮ ಬೆದರಿಕೆಗಳಿಂದ ಕುಗ್ಗೋದಾಗಿದ್ದರೆ 1300 ವಿಡಿಯೋಗಳನ್ನು ನಾನು ಮಾಡ್ತಾನೆ ಇರಲಿಲ್ಲ. ಎಷ್ಟಾ 1300 ವಿಡಿಯೋಗಳನ್ನು ಮಾಡಿದ್ದೀನಿ ನಾನು. ಕುಗ್ಗಲ್ಲ. ನಾನು ಯಾವತ್ತೂ ಕೂಡ ಶಾಂತಿ, ಪ್ರೀತಿಯ ಪರ, ಬಡವರ ಪರ, ನಿರಾಶ್ರಿತರ ಪರ, ಅಶಕ್ತರ ಪರ ಸದಾ ಇರುತ್ತೀನಿ. ಅದಕ್ಕೆ ನೀವು ಇನ್ನೊಂದಿಷ್ಟು ಏನು ಬೇಕಾದ್ರೆ ಸೇರಿಸ್ಬೋದು. ಈ 2026ರಲ್ಲಿ ನಾನು ನಿಮ್ಮ ಹತ್ರ ಒಂದು ಬೇಡಿಕೆ ಇಡ್ತೀನಿ. ಏನು ಬೇಡಿಕೆ ಅದು? ನಾವು ಒಂದು ಡಿಜಿಟಲ್ ಮಾಧ್ಯಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ತೀರ್ಮಾನವನ್ನು ನಮ್ಮ ತಂಡ ತಗೊಂಡಿದೆ. ಒಂದು ಹೊಸ ಡಿಜಿಟಲ್ ಮಾಧ್ಯಮ. ರಾಷ್ಟ್ರೀಯತೆ ಅಂದರೆ ದ್ವೇಷಿಸೋದು ಅಂತ ಬಿಂಬಿಸುವ ಪ್ರಯತ್ನವನ್ನು ಒಂದು ವರ್ಗ ಮಾಡ್ತಾ ಇದೆ. ರಾಷ್ಟ್ರೀಯತೆ ಅಂದರೆ ದ್ವೇಷಿಸೋದಲ್ಲ, ಪ್ರೀತಿಸೋದು, ಭವ್ಯವಾದ ಭಾರತವನ್ನು ನಿರ್ಮಿಸೋದು ಅನ್ನುವಂಥ ತತ್ವದಲ್ಲಿ ಒಂದು ಡಿಜಿಟಲ್ ಮಾಧ್ಯಮವನ್ನು ಮಾಡಬೇಕು ಅಂತೇಳಿ ನಾವೊಂದಿಷ್ಟು ಸ್ನೇಹಿತರು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ.
ನನ್ನ ಈ ಚಾನಲ್ಗೆ, ನಮ್ಮ ಆ ಡಿಜಿಟಲ್ ಮಾಧ್ಯಮಕ್ಕೆ ಇನ್ವೆಸ್ಟರ್ಗಳು ಬೇಕು. ಅದನ್ನು ನೀವು ಪಾರ್ಟ್ನರ್ಶಿಪ್ ಆಗಿ ಸ್ವೀಕಾರ ಮಾಡ್ತಿರೋ, ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಅದನ್ನು ನಿಮಗೆ ಬಿಟ್ಟಿದ್ದು. ಸೋಷಿಯಲ್ ಕನ್ಸರ್ನ್ ಜೊತೆ ಬಿಸ್ನೆಸ್ ಕೂಡ ಪ್ರಯಾರಿಟಿ. ನಮ್ಮ ಹತ್ರ ಪ್ಲಾನ್ಸ್ ಇದೆ. ನಾವು ಯಾವ ರೀತಿಯಲ್ಲಿ ಮಾಧ್ಯಮವನ್ನು ಕಟ್ಟಬೇಕು ಅನ್ನುವಂತಹ ದೃಢವಾದ ನಿಲುವಿದೆ. ನಮ್ಮ ಚಾರಿತ್ರ್ಯವನ್ನು ನೋಡ್ಕೊಂಡು ಬಂದವರಿಗೆ ನಾವು ಏನನ್ನು ಪ್ರತಿಪಾದಿಸ್ಬೋದು ಈ ದೇಶದಲ್ಲಿ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಕ್ಲಾರಿಟಿ ಇದೆ. ನಿಮ್ಮಲ್ಲಿ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಏನಾದರೂ ಸಹಕಾರ ಮಾಡಬಹುದು ಅಥವಾ ಯಾರಿಂದಾದರೂ ಮಾಡಿಸಬಹುದು. ಸೋಷಿಯಲ್ ಕನ್ಸರ್ನ್ ಜೊತೆಗೆ ಬಿಸ್ನೆಸ್ ಕೂಡ ಇದೆ. ಪ್ಲಾನ್ ನಮ್ಮ ಹತ್ರ ಇದೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಅಪ್ರೋಚ್ ಮಾಡೋದಾದರೆ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದರ ವಿವರಗಳನ್ನು ಇವತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಖಂಡಿತವಾಗ್ಲೂ ಅದನ್ನು ನೀವು ನೋಡಬೇಕು. ಯಾರು ಕೇಳ್ತಾ ಇದ್ದಾರೆ, ಏನಪ್ಪ ಯಾವಾಗಲೂ ಮೈನಾರಿಟಿ ಪರನೇ ಮಾತಾಡ್ತೀಯಾ? ಮೈನಾರಿಟಿ ಪರ ಅಲ್ಲ ಇದು. ಮೈನಾರಿಟಿಯ ವಿರುದ್ಧವಾಗಿ ಸಾವಿರಾರು ಚಾನಲ್ಗಳು, ಸಾವಿರಾರು ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ಮೈನಾರಿಟಿಯ ವಿರುದ್ಧವಾಗಿ. ಹಾಗಿದ್ದ ಮೇಲೆ ಮೈನಾರಿಟಿ ಪರವಾಗಿ ಒಂದೆರಡು ಚಾನಲ್ ಬೇಡವಾ? ಒಂದೆರಡು ಮಾಧ್ಯಮ ಕೆಲಸ ಮಾಡೋದು ಬೇಡವಾ? ಮೈನಾರಿಟಿಗಳನ್ನು ಬಹುಸಂಖ್ಯಾತರ ವಿರುದ್ಧ ಎತ್ತಿ ಕಟ್ಟುವಂತಹ ಆ ಪ್ರೊಪಗಂಡವನ್ನು ನಾವು ಡೆಮಾಲಿಷ್ ಮಾಡೋದಕ್ಕೆ ಮೈನಾರಿಟಿ ವಿರುದ್ಧವಾಗಿ ಸಾವಿರಾರು ಜನ, ಸಾವಿರಾರು ವೇದಿಕೆಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮೈನಾರಿಟಿ ಪರವಾಗಿ ನಾವೊಂದಿಷ್ಟು ಜನ ಕೆಲಸ ಮಾಡೋದು ಬೇಡವಾ? ಮೈನಾರಿಟಿ ಪರ ಅಂದರೆ ಅದು ಮೆಜಾರಿಟಿ ವಿರುದ್ಧ ಅಲ್ಲ. ಅದನ್ನು ಯಾವಾಗಲೂ ತಲೆ ಇಟ್ಕೊಳ್ಳಿ. ಮೈನಾರಿಟಿ ಮತ್ತು ಮೆಜಾರಿಟಿಗಳ ನಡುವೆ ತಂದಿಕ್ಕುವಂಥ ಪ್ರಯತ್ನದ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕು. ಸತ್ಯವನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಒಂದು ಡಿಜಿಟಲ್ ಮಾಧ್ಯಮ ಮಾಡಬೇಕು. 2026 ಈ ದಿನ ನಮ್ಮ ಉದ್ದೇಶವನ್ನು, ಕನಸಲ್ಲ ಇದು, ಉದ್ದೇಶ, ಸದುದ್ದೇಶ. ದುರುದ್ದೇಶದ ವಿರುದ್ಧ ನಮ್ಮ ಸದುದ್ದೇಶವನ್ನು ಸಾರ್ಥಕಗೊಳಿಸ್ಕೋಬೇಕು, ಸಾಕಾರ ಮಾಡ್ಕೋಬೇಕು, ಸಾಕಾರಗೊಳಿಸಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯವನ್ನು ನಾವು ಮಾಡಿದ್ವಿ. ಅದಕ್ಕೊಂದಿಷ್ಟು ಪ್ಲಾನ್ ಮಾಡಿದ್ವಿ. ಹೇಗೆ ಡಿಜಿಟಲ್ ಮಾಧ್ಯಮವನ್ನು ಮಾಡಬೇಕು, ಯಾವ ವರ್ಗದಲ್ಲಿ, ಯಾವ ವಲಯದಿಂದ ನಮಗಿಲ್ಲಿ ರೆವಿನ್ಯೂ ಜನರೇಟ್ ಆಗ್ತದೆ. ಇಟ್ಸ್ ನೀಟ್ ಬಿಸ್ನೆಸ್. ನಮಗೆ ಬೇಕಾಗಿದ್ದು ಇನ್ವೆಸ್ಟ್ಮೆಂಟ್. ನಾನು ನನ್ನದೇ ಆದಂಥ ಸಿದ್ಧಾಂತದ ಮೂಲಕ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತಾದರೂ ಗೂಗಲ್ ಪೇ, ಫೋನ್ಪೇ ನಂಬರ್ ಹಾಕಿ ನನಗೆ ಸಹಾಯ ಮಾಡಿ ಅಂತ ಕೇಳಿದ್ದೀನ? ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ನಿಮ್ಮ ಮೇಲೆ ನಾನು ಹೇರೋಕ್ಕಾಗಲ್ಲ. ಅದು ನನಗೆ ಸಂಬಂಧಪಟ್ಟ ವಿಚಾರ. ನನ್ನ ಕೈಯಲ್ಲಿ ಶಕ್ತಿ ಇದ್ದರೆ ನಾನು ದುಡ್ಡು ತಿಂತೀನಿ, ಶಕ್ತಿ ಇಲ್ಲ ಅಂದರೆ ಸುಮ್ಮನಾಗ್ತೀನಿ. ಆದರೆ ಬೇಡಿ ತಿನ್ನುವಂಥ ಸ್ಥಿತಿ ನನಗೆ ಯಾವತ್ತೂ ಬರಬಾರ್ದು. ಆ ಕೆಲಸ ಕೂಡ ನಾನು ಯಾವತ್ತೂ ಮಾಡಲ್ಲ. ಈಗ ನಾವು ಬಿಸ್ನೆಸ್ ಮಾಡೋಣ, ಒಂದು ಅದ್ಭುತವಾದಂಥ ಡಿಜಿಟಲ್ ಮಾಧ್ಯಮ ಕಟ್ಟೋಣ. ನಿಮ್ಮಲ್ಲಿ ಯಾರಾದರೂ ಇನ್ವೆಸ್ಟರ್ ಇದ್ದರೆ ಆ್ಯಸ್ ಎ ಪಾರ್ಟ್ನರ್ಶಿಪ್ ಆರ್ ಇನ್ವೆಸ್ಟರ್, ಸೋಷಿಯಲ್ ಕನ್ಸರ್ನ್ ಬೇಕು. ಬಿಸ್ನೆಸ್ಸು ಆಗುತ್ತೆ, ಹಾಕಿದ ದುಡ್ಡಿಗೆ ಮೋಸನೂ ಆಗಲ್ಲ, ಲಾಭನೂ ಆಗುತ್ತೆ, ಮಾರ್ಕೆಟಿಂದ ಹಣ ಕೂಡ ಬರುತ್ತೆ, ಎಲ್ಲದೂ ಬರ್ತವೆ. ಆದರೆ ನನ್ನ ಜೊತೆ ಒಂದು ಮಾಧ್ಯಮವನ್ನು ಕಟ್ಟಬೇಕು, ಒಂದು ಡಿಜಿಟಲ್ ಮಾಧ್ಯಮವನ್ನು ಕಟ್ಟಬೇಕು, ನನ್ನ ಜೊತೆ ಕೈ ಜೋಡಿಸಬೇಕು ಅಂದರೆ ನಿಮಗೆ ಸೋಷಿಯಲ್ ಕನ್ಸರ್ನ್ ಇದ್ದರೆ ಮಾತ್ರ, ನಿಮಗೆ ಸಾಮಾಜಿಕ ಕಳಕಳಿ ಇದ್ದರೆ ಮಾತ್ರ, ನಿಮಗೆ ಈ ದೇಶದ ವಾಸ್ತವ ಸ್ಥಿತಿ ಅರ್ಥವಾಗಿದ್ದರೆ ಮಾತ್ರ, ಏನಾದರೂ ಮಾಡಿ ಈ ದೇಶದ ಸೌಹಾರ್ದತೆಯನ್ನು, ಭಾವೈಕ್ಯತೆಯನ್ನು ಉಳಿಸಬೇಕು ಅನ್ನುವಂಥ ದೃಢ ನಿಶ್ಚಯ ಇದ್ದರೆ ಮಾತ್ರ. ಅದು ಇಲ್ಲ ಅಂದರೆ ನಿಮ್ಮಲ್ಲಿ ಸಾವಿರಾರು ಕೋಟಿ ದುಡ್ಡಿದ್ರು ಅದು ನನಗೆ ಬೇಡ, ಆ ಹಣನೇ ಬೇಡ ನನಗೆ. ಸೈದ್ಧಾಂತಿಕವಾಗಿ ಬದ್ಧತೆ ಇರುವ, ಸೈದ್ಧಾಂತಿಕವಾಗಿ ಗಟ್ಟಿ ನಿಲುವಿರುವ ನೀವು ಯಾರಾದರೂ ನಮ್ಮ ಜೊತೆ ಕೈ ಜೋಡಿಸೋದಾದರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದಂತಹ ವಿವರಗಳನ್ನು ಕೊಟ್ಟಿರ್ತೀನಿ. ಅಫಿಷಿಯಲ್ ಆಗಿ ವ್ಯಾಪಾರ ಮಾಡೋಣ, ಅಫಿಷಿಯಲ್ ಆಗಿ ಸಮಾಜಕ್ಕೋಸ್ಕರ ದುಡಿಯೋಣ. ಕಳ್ಕೊಳ್ಳೋದೇನೂ ಇಲ್ಲ, ಇಲ್ಲಿ ಪಡ್ಕೊಳ್ಳೋಣ. ಇಲ್ಲಿ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಚರ್ಚೆನೇ ಇಲ್ಲ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಎಲ್ಲರಿಗೂ ಒಳ್ಳೇದಾಗ್ತದೆ. 2026 ಈ ದಿನ ನನ್ನ ಬೇಡಿಕೆ ನಿಮ್ಮಲ್ಲಿಟ್ಟಿದ್ದೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಿ, ನಾವು ಕೂತು ಮಾತಾಡೋಣ. ನಮ್ಮ ಹತ್ರ ಬ್ಯೂಟಿಫುಲ್ ಆದಂಥ ಪ್ಲ್ಯಾನ್ ಇದೆ. ಇದೊಂದು ಉದ್ಯಮ. ಈ ಉದ್ಯಮದ ಜೊತೆಗೆ ಸಮಾಜವನ್ನು ತಿದ್ದುವ, ಸರಿ ಮಾಡುವ ಕೆಲಸವನ್ನು ಮಾಡೋಣ. ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಶೇರ್ ಮಾಡಿ. ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿರೋಂಥ ಸಾವಿರಾರು ಜನರಿಗೆ ಗೊತ್ತಿರುತ್ತದೆ, ನೀವು ಅವ್ರಿಗೆ ತಲುಪಿಸಿ, ನಮ್ಮನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿ. ಇವತ್ತಿನ ಈ ವಿಡಿಯೋ ಯಾವುದೇ ಕಾನ್ಸೆಪ್ಟ್ ಮೇಲೆ ನಾನು ಫೋಕಸ್ ಆಗಲ್ಲ. ವಿಚಾರ ತುಂಬ ಇದೆ. ಕೋಗಿಲು ಬಡಾವಣೆಯಲ್ಲಿ ಡೆಮಾಲಿಷನ್ ವಿಚಾರಕ್ಕೆ ಯಾವ ರೀತಿಯಲ್ಲಿ ರಾಜಕೀಯ ನಡೀತಿದೆ. ಹೋಗಿ ವಿರೋಧ ಪಕ್ಷದವರು ಅವರನ್ನು ಬೆದರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಯಾರನ್ನ ಇಳಿಸ್ಕೊಟ್ಟಿದ್ದು? ಅಲ್ಲವ ಕುಲ್ದೀಪ್ ಸೆಂಗರ್ ಅಂತ ಹೇಳ್ಬಿಟ್ಟು BJP MLA ರೇಪ್ ಮಾಡಿದ್ದಾನೆ ಅಪ್ರಾಪ್ತ ಹೆಣ್ಣುಮಗಳನ್ನು.
ಹೈಕೋರ್ಟ್ ಆತನಿಗೆ ಬಿಡುಗಡೆಯ ಭಾಗ್ಯ ಜೀವಾವಧಿ ರದ್ದು ಮಾಡುತ್ತೆ. ಸುಪ್ರೀಂ ಕೋರ್ಟಲ್ಲಿ ಹೋಲ್ಡ್ ಆಯ್ತು, ಅದು ಬೇರೆ. ಆದರೆ ಆ ನ್ಯಾಯಾಧೀಶರಿಗೆ ಇದೇ ಉಮರ್ ಖಾಲಿದ್ನ ಬೇಲನ್ನು ಕ್ಯಾನ್ಸಲ್ ಮಾಡಿದವರಿಗೆ ಕುಲ್ದೀಪ್ ಸೆಂಗರಲ್ಲಿ ಅದೇನು ಒಳ್ಳೆತನ ಕಾಣಿಸ್ತೋ ದೇವರೇ ಬಲ್ಲ. ಹಾಗೆ ಇವತ್ತು ಭೀಮಾ ಕೋರೆಗಾಂವ್ ಕ್ರಾಂತಿಕಾರಿ ವಿಜಯೋತ್ಸವದ ದಿನ. 1818 ಜನವರಿ 1ನೇ ತಾರೀಕು ನಡೆದಂಥ ಕ್ರಾಂತಿ. ಇದಕ್ಕೆ ಸಂಬಂಧಪಟ್ಟಾಗ ನಾಳೆ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತೀನಿ. ರೆಕಾರ್ಡ್ ಆದರೆ ನಿಮ್ಮ ಮುಂದೆ ಅದನ್ನು ಇಟ್ಟೇ ಇಡ್ತೀನಿ. ಭೀಮಾ ಕೋರೆಗಾಂವ್ ಬಗ್ಗೆ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲೇ ವಿಡಿಯೋ ಮಾಡಿದ್ದೀನಿ. ನೀವು ಭೀಮಾ ಕೋರೆಗಾಂವ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ, ಅದನ್ನು ನೀವು ನೋಡ್ಬೋದು. ಎಲ್ಲರಿಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ವರ್ಷದ ಶುಭಾರಂಭದ ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.